ಆಗ್ತಿಲ್ಲ. ಫುಲ್ ಟ್ಯಾಂಕ್ ಅವೆ. ಹ್ಮ್ yeah. Yeah, yeah. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನೋಡ್ತಾ ಇರ್ಬೋದು ಒಂದು ಹೊಸ ವ್ಲಾಗ್ನೊಂದಿಗೆ. ಇವತ್ತು ಕುದುರೆಮುಖ ಸೈಡ್ ಹೋಗುವಂಥ ಪ್ಲ್ಯಾನ್ ಉಂಟು. ಸೊ ಎಲ್ಲರ ಫ್ರೆಂಡ್ಸ್ನವರೆಲ್ಲ ಬಂದು ಕಾಯ್ತಿದ್ದಾರೆ, ಈಗ ಹೋಗ್ಬೇಕು ಅಲ್ಲಿಗೆ. ಸೊ ಈಗ ಆಲ್ಮೋಸ್ಟ್ ಕಾರ್ಕಳ ರೀಚ್ ಆದೆ ನಾನು. ಕಾರ್ಕಳ ರೀಚ್ ಆಗಿ ಮುಂದೆ ಹೋಗ್ತಿದ್ದೇನೆ. ಸೊ ಹೋಗಿ ಈಗ ಇವತ್ತಿದ್ದು ವ್ಲಾಗ್ ಎಂತೆಲ್ಲ ಆಗ್ತದೆ ಎಂಥದ್ದು ಗೊತ್ತಿಲ್ಲ. ಈಗ ಅಲ್ಲಿ ಹೋಗಿ ಫ್ರೆಂಡ್ಸ್ ಅವ್ರನ್ನ ಮೀಟ್ ಆಗಿ ಮತ್ತು ಅಲ್ಲಿಂದ ಕುದುರೆಮುಖ ಹೋಗಿ ಟೋಲ್ ಪಾಸ್ ಆಗಿ ಮತ್ತೆ ಸೀದಾ ರಾಣಿಜರಿಗೆ ಹೋಗೋ ಪ್ಲ್ಯಾನ್. ಸೊ ಎಂತ ಆಗ್ತದೆ ನೋಡುವ, ಲೆಟ್ಸ್ ಗೋ. ಒಡೆಗೆ ಹೋರೆ ರೂಟ್ ಗೊತ್ತಿದ್ಯಾ ಅಂತ್ಯ ಅಂಗಡಿ ಓಪನ್ ಉಂಟಾ? ಸೊ ಈಗ ನೋಡ್ಬೋದು ಇಲ್ಲಿ ಫ್ರೆಂಡ್ಸ್ನವರೆಲ್ಲ ಕುತ್ಕೊಂಡಿದ್ದಾರೆ, ಕಾಯ್ತಿದ್ದಾರೆ. ಹೋಗುವ. ಟೋಲಲ್ಲಿ ರಿಸೀಟ್ ತಗೊಂಡಾಯ್ತು. 1.5 hour ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಸೊ ಈಗ ಹೋಗುವ. ಹತ್ತು ಅದೇ ನಾನು ಸೈಡ್ ಆದಷ್ಟು ಸೈಡಲ್ಲಿ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಇನ್ನು ಘಾಟಿ, ಕುದುರೆಮುಖ ಘಾಟಿ ಸೆಕ್ಷನ್ ಇದು. ಸೊ ಇಲ್ಲಿ ಫಾರೆಸ್ಟ್ ಏರಿಯಾ. ಇನ್ನು 1.5 ಗಂಟೆ ಜರ್ನಿ ಉಂಟು ಆಲ್ಮೋಸ್ಟ್. ಸುಮಾರು ದೂರ ಉಂಟು. ಸ್ವಲ್ಪ ಮುಂದೆ ಹೋದ್ಮೇಲೆ ರೋಡ್ ಸಹ ಸರಿ ಇಲ್ಲ. ಸೊ ಮಳೆ ಬಂದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ಸ್ವಲ್ಪ ಆಲ್ಮೋಸ್ಟ್ ಈಗ ಅರ್ಧ ರೋಡ್ ಎಂದು ಹೇಳಿದ್ರೆ ಗಾಡಿ ಬರ್ತಾವ. ಕಾರ್ ನಾವು ಹೊಡ್ತೇನೆ. ನೆಕ್ಸ್ಟ್ ಏನ್ ಮಾಡ ಅದರಲ್ಲಿ ಕೆಸರು ಹತ್ತಿದ್ರೆ ಅವನ್ ಬೆನ್ನು ಹಿಡೀರ ಸಗ್ಗದಾಗಿ ವ್ಯೂ. ಆ ಸೈಡ್ ಸನ್ಲೈಟ್ ಸಹ ಬೀಳ್ತಾ ಉಂಟು ಒಂದ್ ಸೈಡ್ ಇಂದ. ಹಾಗೆ ಮೋಡ ಕೂಡ ಸಗತ್ತಾಗಿರೋ ವ್ಯೂ. ಹಬೀಬಿ ಸಕ್ಕದಾಗಿರೋ ವ್ಯೂ. ಕುದುರೆಮುಖ ವ್ಯೂ ಪಾಯಿಂಟ್ ನೋಡ್ಬೋದು. ಈಗ ಆ ಸೈಡಿಂದ ಮೋಡ ಉಂಟು ಆ ಸೈಡಿಗೆ ಫುಲ್. ಈಚೆಗೆ ಮೋಡ ಇಲ್ಲ. ಹಾಗೆ ಸನ್ಲೈಟ್ಸ್ ಬೀಳ್ತುಂಡ ಆ ಏರಿಯಾದಲ್ಲಿ ಪೂರಲ್ಲಿ ಉಂಟು. ಹೋಗೋ ಬಸ್ ಬರ್ತದೆ ಈಗ ಸ್ವಲ್ಪ ಹೊತ್ತಲ್ಲಿ. ನಿನ್ನ ಮನೆಗೆ ಮತ್ತೈತೆ ಮಾರ ಹೊಟ್ಟೆ ಮಾರ್ಲಿ. ಸೊ ಈಗ ಡ್ಯೂಕ್ ಬಿಡೋಣ. ಡ್ಯೂಕ್ ಬಿಡ್ಲಿಕ್ಕೆ ಡ್ಯೂಕ್ 250 ನಾವು ಬಿಡ್ತಾನೆ ಈಗ. ಹೋಗ ಇವರದು ಇನ್ನೂ ಸಹ ಮುಗಿಯಿಲ್ಲ, ಗಮ್ಮತ್ತು ಮಾಡಿಯೇ ಆಗುದಿಲ್ಲ ಈಗ. ಸೊ ಈಗ ಒಂದು ವ್ಯೂ ಪಾಯಿಂಟ್ ಎಂಜಾಯ್ ಮಾಡಿ ಆಯ್ತು ಟೈಮ್. ಇನ್ನೀಗ ನೆಕ್ಸ್ಟ್ ವ್ಯೂ ಪಾಯಿಂಟ್ ಉಂಟು, ಇನ್ನು ಫಾಲ್ಸ್ ಒಂದುಂಟು ಸಿಗ್ತದೆ ಕುದುರೆಮುಖ ಹೋಗಲು.
ಮತ್ತೆ ಒಂದು ಓಪನ್ ಪ್ಲೇಸ್ ಫುಲ್ ಫಾಗ್. ಅಲ್ಲಿ ಒಂಚೂರು ಪ್ಲೇಸ್ ಅಲ್ಲಿ ಫಾಗ್ ಇತ್ತು, ಮತ್ತೆ ಎಲ್ಲಿ ಸಹ ಇಲ್ಲ ಅಷ್ಟು. ವ್ಯೂ ಮಾತ್ರ ಸಗತ್ ಸಿಗ್ತಾ ಉಂಟು ಅಲ್ಲಲ್ಲಿ. ಈಗ ಕೆಲಸ ಆಯ್ತಾ? ಸರಿ ಮಾತ್ರ ತಗೊಂಡು ಬೆನ್ನು ಫುಲ್ ಕೆಸರಾಗ್ತದೆ. ಅಲ್ಲಲ್ಲಿ ನೀರುಂಟು. ಇತ್ತ ಕೋಲ್ಡ್ ಫುಲ್ ಫಾಗ್. ಕೆಲವರೆಲ್ಲ ಗಾಡಿಯಲ್ಲಿ ಸ್ಪೀಡ್ ಬರ್ತಾರೆ, ಗೊತ್ತಾಗುದಿಲ್ಲ. ಸೊ ನಾವು ಅದಕ್ಕಿಂತ ನಾವು ಹೆಚ್ಚಾಗಿರೋದು ಒಳ್ಳೇದು. ಮಂಗಗಳ ವಾಟ್ ದಿಸ್ ವ್ಯೂ. ಇದೇ ವ್ಯೂ ಪಾಯಿಂಟ್. ಇಲ್ಲ ಒಂದು ವ್ಯೂ. ಸೈಡು ಒಂದು 20 ರಡ್ಡು ನಾವೊಂಚೂರು ದುಂಪಯ. ನಿಲ್ತಾ ಮುಂದೆ ಬಂತೆ. ವಾಟ್ ಅ ವ್ಯೂ. ಗಾಡಿ ಬರ್ಕೊಂಡತ್ತ ಗಾಡಿ ರಾಂಗ್ ಸೈಡ್ ಆಫ್ ಗಾಡಿ ಹೊಡೆಯಪ್ಪನ ಉಲ್ಟ ತಿರ್ಗದ್ದೆ ಹೊಡಿತೀನಿ. ಅಡ್ಡಿ ಉಂಟು ವ್ಯೂ. ಬ್ಯಾಕ್ ಸೈಡ್ ಸಖತ್ ತೋಜುಂಡು ಮಾರೆ. ಫುಲ್ ಬೈಕ್ಸ್ ಎಲ್ಲ ಲೈನ್ ಅಪ್ ಮಾಡಿ ಇಟ್ಟಿದ್ದಾರೆ. ಆಲ್ಮೋಸ್ಟ್ 9 ಗಂಟೆ ಆಯ್ತು. 8, 9, 1 ಗಂಟೆ, 1.5 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಸಾಕು ಇವರು ಟ್ರಕ್ಕಿಂಗ್ ಏನೋ ಒಂದೇ ಬನ್ನಿ, ಒಂದು ಟ್ರಕ್ಕಿಂಗ್ ಬನ್ನಿ ಆಯ್ತಾ. ಒಂದು ಪ್ಲೇಸ್ ಉಂಟು ಟ್ರಕ್ಕಿಂಗ್. ಫುಲ್ ಒಂದು ಇಡೀ ದಿನ ಹೋಗುದು. ಫುಲ್ ಮೆತ್ತು ಹೋಗ್ಲ ಕುರಿಂಜಾಲ ಎಲ್ಲ ಕುದುರಂಡು ಈಗ ಸಕ್ಕದೇನು ಮಾತ ಟಾಪ್ ಫುಡ್ ಆನ ಇತ್ತ ಉಂಡತ ಫಾಗ್ ಉಂಡತ ಫುಲ್ ದಾರ ತೋಜಿ.
ಹ್ಮ್ ಹ್ಮ್ ಟೋಟಲ್ ಏಟ್ ಬೈಕ್ 10. 10 ಬೈಕ್ ಉಂಟಾ? ಹಾ ಹೌದು പോയാ ಏನಕ್ಕೆ ತಂದ್ರೆ ಕೊಂಡು ಒಂದೂವರೆ ಗಂಟೆ ಓಡು ಈಚೆ ಒಂದ್ ಸೈಡ್ ಇಲ್ಲಿ ಟೋಲಿಂದ ಮತ್ತೊಂದು ಅಲ್ಲಿ ಗೇಟ್ ಬರ್ತಾ ಅಲ್ಲಿ ಆಯ್ತು ಟೋಲ್ ಪಾಸ್ ಆದೆ ಓಕೆ ಚೀಟಿ ಗೊತ್ತಾಯ್ತು. ಈಗ ಹೋಗುದಿನ್ನು ಇನ್ನು 40 ಕಿಲೋಮೀಟರ್ ಉಂಟು ಹೋಗ್ಲಿಕ್ಕೆ ಒನ್ ರೋಡ್. ಸೊ ಹೋಗುವ, ಲೇಟ್ ಮಾಡ್ಬೇಡ, ತುಂಬಾ ಲೇಟ್ ಆದ್ರೆ ಮತ್ತೆ ತುಂಬಾ ಕಷ್ಟ ಆಗ್ತದೆ. ಆಲ್ಮೋಸ್ಟ್ ಈಗ ಇನ್ನು 1 ಅವರ್ ಗಂಟೆದು ಜರ್ನಿ ಉಂಟು. ಆರಾಮ್ಸೆ ಹೋಗ್ತೀನಿ ಚಿಲ್ ಮಾಡ್ಕೊಂಡು ಹೋಗುವ, ಜಾಸ್ತಿ ಇದು ಮಾಡ್ಬೇಡ. ಮೈಕ್ ಕೇಳ್ತುಂಟು? ಓಕೆ. ಸೊ ಸಂಸೆ ಟೀ ಸ್ವಲ್ಪ ನಿಂತು ಇಲ್ಲಿ ಹೋಗುವ, ಇನ್ನು ಜಾಸ್ತಿ ಹೊತ್ತು ನಿಲ್ಲೋದು ಬೇಡ ಅಂತ. ಹೋಗುವ ರಿಯಾಕ್ಷನ್ ನೀವು ರಾಯಚೇರಿ ಮಿನಿ ಬಂದ್ರೆ ಈ ಪಾಯಿಂಟ್ ಕಳಸದಲ್ಲಿ ನೀವು ಏನಾದ್ರು ಟಿಫಿನ್ ಅಂತ ತಿಂಡಿ ಅಂತ ತಗೊಂಡೋಗ್ಲಿದ್ರೆ ಕಳಸದಿಂದ ತಗೊಂಡೋಗಿ, ಮುಂದೆ ಅಂಗಡಿ ಸಿಗೋದು ಡೌಟ್. ಸೊ ನಾವೀಗ ತಗೊಂಡೋಯ್ತು, ಇಲ್ಲೊಂದು ಶಾಪ್ ಇತ್ತು ಅದೇ ತಗೊಂಡ್ವಿ. ಇಲ್ಲಿಂದ ಹೊರಡ್ದೆ. ಈಗ ಹೊರಡಿ ಆದ್ಮೇಲೆ ನೀರು ಬಾಟ್ಲಿ ಅಂತ ತಗೊಳ್ಳಿ, ಬೇಗ ಆಗ್ತದೆ ನೀರು. ಹೋಯ್ ಹೋಯ್ ನಾನು ನಡ್ತದ ಗಾಡಿ ಹೋಗೋಣ. ಸೊ ಫೈನಲ್ ಈಗ ಒಂದು ಪಾಯಿಂಟಿಗೆ ಒಂದು ನಿಂತಿದ್ದೇವೆ. ಮಾಡಿಬಿಟ್ಟು ಇಲ್ಲಿಂದ ಒಳಗೆ ಹೋಗ್ಲಿಕ್ಕೆ. ಸೊ ಇನ್ನು ಅವ್ರು ಬರ್ಬೇಕು ಫ್ರೆಂಡ್ಸ್ನವರೆಲ್ಲ, ನಾವು ಸೀದಾ ಬಂದೆ ಮುಂದೆ. ಇಲ್ಲಿ ಟೂರಿಸ್ಟ್ನವರೆಲ್ಲ ಸುಮಾರು ಜನ ಇರ್ತಾರೆ. ಮುಲ್ಪ ರೇಟ್ ಜಾಸ್ತಿ. ಹಾ, ನಾನು ಮುಲ್ಪದ ಮಿತ್ ಬೇರೆ ಪೂರ ಫೋನ್ ಮಾರ ಹೆಲ್ಮೆಟ್ ವೇಟ್ ಆಗೋದು. ಬರುತ್ತೋ ಅಂಟವು 350 रोड मेन ग्रिप इतना अपन बाका एंकल कॉन्फिडेंस रिपोर्ट एंकल डे रिपोर्ट आते आराम बरली 4 3 बरली